ಇನ್ನು ಈ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ದಿನಕ್ಕೊಂದು ನಡೀತಾ ಇದೆ ಕಂಟ್ರೋಲಿಗೆ ಬರ್ತಾನೆ ಇಲ್ಲ. ಈಗ ಕತ್ರಿಗುಪ್ಪಿನಲ್ಲಿ ಅದೇ ರೀತಿ ಆಗಿದೆ. ಮಹಿಳೆಗೆ ಯುವಕನಿಂದ ಅವಾಚ್ಯವಾಗಿ ನಿಂದನೆ ಅಂತ. ಇದು ರೋಡ್ ರೇಜ್ ಡೇ. ಕತ್ರಿಗುಪ್ಪೆ ಸರ್ಕಲ್ ಬಳಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಗೆ ಬರತಕ್ಕಂಥ ಪ್ಲೇಸ್. ಅಲ್ಲಿ ಇದೇ ರೀತಿ ಒಂದು ತಿರುವು ತೆಗೆದುಕೊಳ್ಳುವಾಗ ಇತರೆ ವಾಹನಗಳಿಗೆ ಟಚ್ ಮಾಡಿದ್ದ ಆಟೋ ಚಾಲಕ. ಈ ವೇಳೆ ಹಾರ್ನ್ ಮಾಡಿದ್ರು ಕಾರ್ನಲ್ಲಿದ್ದಂತಹ ಮಹಿಳೆ. ಅಷ್ಟೇ ಸಾಕಲ್ಲ ಕಾರಣ, ಅಷ್ಟೇ ಸಾಕು. ಇದರಿಂದ ಕೋಪಗೊಂಡ ಆಟೋದಲ್ಲಿದ್ದ ಪ್ರಯಾಣಿಕ ಜೀವನ್ ಏನೋ ಮಹಿಳೆಗೇನೋ ನಿಂದನೆ ಮಾಡಿದ್ದಾನಂತೆ. ಕಾರಿನ ಡೋರನ್ನು ಓಪನ್ ಮಾಡೋದಕ್ಕೆ ಅವನು ಪ್ರಯತ್ನ ಪಟ್ಟಿದ್ದ ಅಂತ. ಸೊ ಈಗ ಇನ್ನೊಂದು ಇದೇ ಥರ ಇನ್ಸಿಡೆಂಟ್ಗಳು. ಇದೆಲ್ಲ ಹೆಂಗೆ ಬೆಳಕಿಗೆ ಬರ್ತಾ ಇದೆ ಅಂತಂದರೆ ಈ ಕಾರ್ನಲ್ಲಿರ್ತಕ್ಕಂಥ ಡ್ಯಾಶ್ಬೋರ್ಡ್ ಕ್ಯಾಮ್ರಾಗಳು, ಆ ಡ್ಯಾಶ್ಬೋರ್ಡ್ ಕ್ಯಾಮ್ರಾಗಳಲ್ಲಿ ಮತ್ತು ಮೊಬೈಲ್ನಲ್ಲಿ ಸರಿ ಆಗ್ತಿರೋ ದೃಶ್ಯಗಳು. ಅಯ್ಯೋಯ್ಯೋ, ಕೆಲವ್ರನ್ನಂತೂ ಮಾತಾಡ್ಸಂಗೆ ಇಲ್ಲ. ರೋಡಲ್ಲಿ ಮಾತಾಡ್ಸಿದ್ರೆ ಮುಗಿ ಬೀಳ್ತಾರೆ, ಮೈ ಮೇಲೆ ಬೀಳ್ತಾರೆ. ಹಂಗಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಚಾಲಕರ ಮನಸ್ಥಿತಿ. ಸಮಾಧಾನವಾಗಿ ಆಯ್ತಪ್ಪ ಏನೋ ಒಂದು ಸಾರಿ ಅಂತ ಕೇಳ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಹೋದ್ರಾಯ್ತು. ಅಷ್ಟಕ್ಕೆ ಅದೇನು ಬಾಯಿಗೆ ಬಂದಂಗೆ ಬೈಯೋದು. ಹೆಂಗಸರು ಗಂಡಸರು ಯಾವ ವ್ಯತ್ಯಾಸನೂ ಇರಲ್ಲ ಅವ್ರಿಗೆ ಬೈಬೇಕಾದ್ರೆ. ಎಷ್ಟು ಕಠಿಣ ಕ್ರಮಗಳನ್ನು ಟ್ರಾಫಿಕ್ ಪೊಲೀಸರು ತಗೊಂಡ್ರೂ ಕೂಡ ಇಂಥ ಪ್ರಕರಣಗಳು ದಿನಕ್ಕೊಂದು ಆಗ್ತಾ ಇದೆ. ಅದೇನು ಪ್ರವೋಕ್ ಆಗ್ತಾ ಇದ್ದಾರಾ ಅಂತ ಜನ ನೋಡಿ ಅಂತ.